ಫ್ರೆಂಡ್ಸ್, ನನ್ನ ಹೆಸರು ಪೃಥ್ವಿರಾಜ್. ಎಲ್ಲರೂ ಪೃಥ್ವಿ ಅಂತ ಕರೆಯುತ್ತಾರೆ. KSSನಲ್ಲಿ ಎಷ್ಟೋ ಕತೆಗಳನ್ನು ಓದಿದೆ. ನನಗೂ ಒಂದು ಕತೆ ಬರೆಯಬೇಕೆನಿಸಿ ಈ ಕತೆಯನ್ನು ಬರೆಯುತ್ತಿದ್ದೇನೆ. ನಾನು ಹೆಂಡತಿಯನ್ನು ಬಿಟ್ಟರೆ ಮತ್ತಾವ ಹೆಂಗಸಿನ ಜೊತೆಗೂ ಕಾಮದಾಟ ಆಡಿಲ್ಲ. ಆದ್ದರಿಂದ ನನ್ನ ಮೊದಲ ರಾತ್ರಿಯ ಅನುಭವವನ್ನು ಹಂಚಿಕೊಳ್ಳುತ್ತೇನೆ. ನನ್ನ ವಯಸ್ಸು 35. 5 ವರ್ಷದ ಹಿಂದೆಯೇ ಸ್ವಾತಿ ಜೊತೆ ಮದುವೆಯಾಗಿದೆ. ನನ್ನ ಬಗ್ಗೆ ಹೇಳುವುದಕ್ಕಿಂತ ನನ್ನ ಹೆಂಡತಿಯ ಬಗ್ಗೆ ಹೇಳುತ್ತೇನೆ, ಕೇಳಿರಿ. ಸ್ವಾತಿಗೆ ಈಗ 29 ವರ್ಷ. ನಮ್ಮ ಮದುವೆಯ ಸಂದರ್ಭದಲ್ಲಿ 24. ನೋಡಲು ತುಂಬಾ ಚೆನ್ನಾಗಿದ್ದಾಳೆ. ಉದ್ದವಾದ ಮುಖ, ಹೊಳೆಯುವ ಬಣ್ಣ, ಆಕೆಗೆ ಗುಂಡು ಮೂಲೆಗಳಿವೆ. ನಾನು ಅವುಗಳನ್ನ ಮದುವೆಯಾದಾಗಿಂದ ಹಿಚುಕುತ್ತಿದ್ದೇನೆ. ಆದ್ರೂ ಜೋತುಬಿಲ್ಲದೆ ಒಬ್ಬಿ ನಿಂತಿವೆ. ನಮ್ಮದು ಲವ್ ಮ್ಯಾರೇಜ್. ನಾವು ಲವ್ ಮಾಡುವಾಗ ಲವರ್ಸ್ ತರ ಇರೋದಕ್ಕಿಂತ ಫ್ರೆಂಡ್ಸ್ ಆಗಿಯೇ ಇದ್ದೆವು. ಕಿಸ್ ಕೂಡ ಮಾಡಿರಲಿಲ್ಲ. ಈ ವರ್ತನೆ ಅವಳು ರೇಷ್ಮೆ ಸೀರೆ ಉಟ್ಟು ರೂಮಿಗೆ ಬಂದಾಗ ಮುಜುಗರ ಉಂಟು ಮಾಡಿತು. ನಮ್ಮ ಶೋಭನದ ದಿನ ಸ್ವಾತಿ ಒಂದು ಹಾಲಿನ ಗ್ಲಾಸ್ ಹಿಡಿದುಕೊಂಡು ನನ್ನ ಕೊನೆಗೆ ಬಂದಳು. ನಾನು ಎಷ್ಟೋ ದಿನಗಳಿಂದ ಅವಳಿಗೆ ಪರಿಚಯವಿದ್ದರೂ ನನ್ನನ್ನು ನೋಡುತ್ತಿನಂತೆಯೇ ನಾಚುತ್ತಾ ತಲೆ ಕೆಳಗೆ ಮಾಡಿದಳು. ನನಗೆ ಅವಳಿಗಿಂತ ಮುಜುಗರ ಜಾಸ್ತಿ. ನಾನು ಸುಮ್ಮನಾದೆ. ಅವಳಿಗೆ ನನ್ನ ಮುಜುಗರ ಅರ್ಥವಾಯಿತು ಅನಿಸುತ್ತೆ. ಅವಳು ನನ್ನ ಬಳಿ ಬಂದು ಪಕ್ಕದಲ್ಲಿ ಕೂತು ಹಾಲು ಕೊಟ್ಟಳು. ನಾನು ಹಾಲು ಕುಡಿದು ಗ್ಲಾಸ್ ಟೇಬಲ್ ಮೇಲೆ ಇಟ್ಟೆ. ಸ್ವಾತಿ, ಆಗುತ್ತಾ ಸ್ವಾತಿ? ಹೇ, ಎಲ್ಲ ಕುಡಿಬಿಟ್ಯಾ? ನಾನು, ಹಾ. ಯಾಕೆ? ಸ್ವಾತಿ, ಏನಿಲ್ಲ. ನಾನು ಅರ್ಧ ಕುಡಿಬೇಕಿತ್ತು. ಅದು ಶಾಸ್ತ್ರ. ನನಗೆ ನಾಚಿಕೆಯಿಂದ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ. ಏನೇನೋ ಮಾತನಾಡುತ್ತಿದ್ದೆ. ನಾನು ಮತ್ತೆ, ಸ್ವಾತಿ, ಹೇಳ್ಬೇಕು ನೀವೇ. ಚೆನ್ನಾಗಿದ್ದೀರಾ? ಟೀಕಿಸಿದಳು. ನಾನು, ಹಾ, ಚೆನ್ನಾಗಿದ್ದೀನಿ. ನೀವು? ಅವಳು ಟೀಕೆ ಮಾಡೋದಕ್ಕೆ ಕೇಳಿದ್ದಾಳೆಂದು ನನಗೆ ಅರ್ಥವಾಗಿರಲಿಲ್ಲ. ಸ್ವಾತಿ ನಕ್ಕಳು. ನನಗೆ ಮುಜುಗರದಲ್ಲಿ ಮುಳುಗಿ ಹೋಗಿದ್ದೆ. ಹೇಗೆ ಮುಂದುವರಿಯುವುದು ಎಂದು ತಿಳಿಯುತ್ತಿರಲಿಲ್ಲ. ಈ ಕಡೆ ಸ್ವಾತಿ ಬೇರೆ ನನ್ನನ್ನ ಟೀಕಿಸುತ್ತಿದ್ದಳು. ನಾನು ಎದ್ದು ಹೋಗಿ ಒಂದು ಹಳೆ ಹಾಡು ಪ್ಲೇ ಮಾಡಿದೆ. ಅದು ಮೆಲ್ಲುಸಿರೆ ಸವಿಗಾನ. ಮತ್ತೆ ಬಂದು ಸ್ವಾತಿ ಪಕ್ಕದಲ್ಲಿ ಕುಳಿತೆ. ಸ್ವಾತಿ ನನ್ನ ಚಲನೆಯನ್ನೇ ನೋಡುತ್ತಾ ಮುಗುಳ್ನಗುತ್ತಿದ್ದಳು. ಸ್ವಾತಿ, ಸಾಂಗ್ ಚೆನ್ನಾಗಿದೆ ನೋಡಿ. ನನ್ನ ಮುಖ ನೋಡುತ್ತಾ ಸ್ಮೈಲ್ ಕೊಟ್ಟಳು. ನಂತರ ನನ್ನ ತುಣ್ಣೆಯನ್ನು ಕಾಚದ ಮೇಲೆ ಉಜ್ಜಲು ಶುರುಮಾಡಿದಳು. ನಾನು ಸುಖ ತೆಗೆದುಕೊಳ್ಳುತ್ತಾ ಕಣ್ಣು ಮುಚ್ಚಿಕೊಂಡೆ. ಅವಳು ನನ್ನ ಕಾಚ ಕೆಳಗೆ ತಳ್ಳಿ ನನ್ನ ತುಣ್ಣೆಯನ್ನು ಹಿಡಿದುಕೊಂಡು ಮೇಲೆ ಕೆಳಗೆ ಮಾಡಲು ಶುರುಮಾಡಿದಳು. ನಾನು ಕಣ್ಣು ತೆರೆದೆ. ಸ್ವಾತಿ ನನ್ನ ನೋಡಿ ಮತ್ತೊಂದು ಸ್ಮೈಲ್ ಕೊಟ್ಟಳು. ಅವಳ ಮುಖವನ್ನು ನನ್ನ ತುಣ್ಣೆಯ ಹತ್ತಿರ ತಂದು ನನ್ನ ತುಣ್ಣೆಯ ತುದಿಗೆ ಒಂದು ಮುತ್ತು ಕೊಟ್ಟಳು. ಮೆಲ್ಲನೆ ನನ್ನ ಇಡೀ ತುಣ್ಣೆಯನ್ನು ಅವಳ ಬಾಯಿಯೊಳಗೆ ಹಾಕಿದಳು. ನನಗೆ ಸ್ವರ್ಗದಲ್ಲಿದ್ದಂಗಾಯಿತು. ನನಗೆ ಅವಳು ವರ್ಜಿನ್ನ ಅನ್ನೋ ಅನುಮಾನ ಶುರುವಾಯಿತು. ತಕ್ಷಣ ಅವಳು ತುಣ್ಣೆಯನ್ನು ಹೊರಗೆ ತೆಗೆದು ದೂರ ಸರಿದು ಕೂತಳು. ಅವಳ ಮುಖ ಹಿಚುಕಿಕೊಂಡಿದ್ದಳು. ನಾನು, ಯಾಕೆ? ಏನಾಯ್ತು? ಸ್ವಾತಿ, ಚೀ, ಒಂಥರ ಆಯ್ತಿ. ವಿಡಿಯೋದಲ್ಲಿ ನೋಡಿದ್ದೆ. ಸೊ ನಾನು ಮಾಡ್ದೆ. ಆದ್ರೆ ಹಿಂಗಿರುತ್ತೆ ಅನ್ಕೊಂಡಿರ್ಲಿಲ್ಲ. ವಾಕ್ ಅನ್ನಿಸ್ತಿದೆ. ನಾನು, ಮತ್ತೆ ಸ್ವೀಟ್ ಇರೋಕೆ ಅದೇನ್ಲೊಳ್ಳೆ ಪೊಪ್ಪ. ನಿನ್ ತುಲ್ಲು ಹಿಂಗೇನೆ. ಬರತಾ ಬರತಾ ಇದೆ ನಿನಗೆ ಸ್ವೀಟ್ ಅನ್ಸುತ್ತೆ. ನೀ ಮಾಡಿದ್ದು ಸಾಕು. ಈಗ ನಾ ಮಾಡ್ತೀನಿ ನೋಡು. ಅವಳು ವರ್ಜಿನ್ ಅನ್ನೋದು ಕನ್ಫರ್ಮ್ ಆಯಿತು. ಅವಳನ್ನ ಕೋಟ್ ಮೇಲೆ ಮಲಗಿಸಿ ಅವಳ ಪೆಟ್ಟಿಕೋಟನ್ನು ತೊಡೆಯವರೆಗೆ ಎತ್ತಿ ಆಕೆಯ ತೊಡೆಯ ಒಳಭಾಗವನ್ನು ಹಿಚುಕಿ ನುಕ್ಕಳು ಶುರುಮಾಡಿದೆ. ಅವಳು ಪೆಟ್ಟಿಕೋಟಿನ ಲಾಡಿ ಬಿಚ್ಚಿ ಕಾಚ ಸಮೇತ ಕೆಳಗೆ ತಳ್ಳಿದಳು. ನಾನು ಅವುಗಳನ್ನ ಪೂರ್ತಿಯಾಗಿ ತೆಗೆದೆ. ಅವಳ ತೊಡೆ ಮಧ್ಯಕ್ಕೆ ಹೋಗಿ ನನ್ನ ತುಣ್ಣೆಯನ್ನು ಅವಳ ತುಲ್ಲಿನ ಮೇಲಿಟ್ಟು ಒಳಗೆ ತಳ್ಳಿದೆ. ಅವಳಿಗೆ ನೋವಾಗುತ್ತಿತ್ತು ಅನಿಸುತ್ತೆ. ಅವಳು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು. ನಾನು ಅವಳಿಗೆ ಕಿಸ್ ಕೊಟ್ಟು ನೋಯ್ತಿದೀಯಾ ಅಂದೆ. ಅವಳು ಮಾತನಾಡದೆ ಇಲ್ಲ ಎಂದು ತಲೆ ಆಡಿಸಿದಳು. ಆದರೆ ಅವಳ ಮುಖದಲ್ಲಿ ನೋವು ಕಾಣುತ್ತಿತ್ತು. ಅವಳ ಕನ್ಯಾ ಪೋರ್ ಹರಿದು ರಕ್ತ ಬಂದಿತು. ಹೀಗೆ ನಮ್ಮ ಮಿಲನ ಜರುಗಿತು. ಆಮೇಲೆ ಏನಾಯಿತು ಅಂತ ನಿನಗೆ ಗೊತ್ತಲ್ಲ. ಧನ್ಯವಾದಗಳು.